ಇಂದು ಡಾಕ್ಟರ್ ಎಂ.ವಿ. ಪ್ರಸಾದ್ ಬಾಬು ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಬಡ್ಡಿ ಬಾಬು ಎಂದೇ ಪ್ರಖ್ಯಾತಿ ಗಳಿಸಿರುವ ಇವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ಗೆ ರಾಜಕೀಯ ಗಣ್ಯರು ಇವತ್ತು ಭಾಗಿಯಾಗಿದ್ದರು. ಬೆಂಗಳೂರಿನ ಪದ್ಮನಾಭ ಕ್ಷೇತ್ರದ ಇಟ್ಟಮಡುವಿನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ, ಮಾಜಿ ಸಂಸದ ಡಿ.ಕೆ. ಸುರೇಶ್, ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಸೇರಿ ಹಲವಾರು ಗಣ್ಯರು ಆಗಮಿಸಿ ಕಬಡ್ಡಿ ಬಾಬು ಅವರಿಗೆ ಶುಭಾಶಯ ತಿಳಿಸಿದರು. ಇನ್ನು ಚಿತ್ತೂರು ಶಾಸಕ ಗುರುಜಾಲ ಜಗನ್ಮೋಹನ್, ಪಲಮನೀರ್ ಶಾಸಕ ಅಮರನಾಥ್ ರೆಡ್ಡಿ, ಚಂದ್ರಗಿರಿ ಶಾಸಕ ಪುಲಿವರ್ತಿ ನಾನಿ, ಶಾಸಕ ಮುರಳೀಕೃಷ್ಣ, ಗಾಲಿ ಭಾನುಪ್ರಕಾಶ್, ಡಾಕ್ಟರ್ ಥಾಮಸ್ ದೋರಾಬಾಬು ಭಾಗಿಯಾಗಿದ್ದರು. ಈ ವೇಳೆ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಕಬಡ್ಡಿ ಬಾಬುಗೆ ಗಣ್ಯರು ಹಾಗೂ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಅಕ್ಕ ತಂಗಿಯರಿಗೆ, ಸಹೋದರ ಸಹೋದರರಿಗೆ, ತಂದೆ ತಾಯಿಗಳಿಗೆ ಮೊದಲನೆಯದಾಗಿ ನಮಸ್ಕಾರಗಳನ್ನು ಹೇಳ್ತೀನಿ. ನೀವಿಟ್ಟಿರುವ ಒಂದು ಪ್ರೀತಿ, ವಿಶ್ವಾಸ ಈ ಜನ ನೋಡ್ತಾ ಇದ್ರೆ ನಿಜವಾಗ್ಲೂ ನಾನು ಬಹಳ ಅಂದ್ರೆ ಬಹಳನೇ ನಾನು ನಿಮಗೆ ಋಣಪಟ್ಟಿರ್ತೀನಿ ಅಂತ ಹೇಳಿ ನಿಮ್ಗೆ ಋಣದಾಗಿರ್ತೀನಿ. ನಿಮಗೆಲ್ಲ ಗೊತ್ತಿದ್ದಾಗೆ ಸುಮಾರು ವರ್ಷಗಳಿಂದ ನಾವು ಈ ಒಂದು ಭಾಗದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಈ ಬಾರಿ ಒಂದು ಸಂತೋಷಕರವಾದ ಸುದ್ದಿ ಏನಂದರೆ ಇಲ್ಲಿ 2 ಜನಾಂಗದವರು ಇದ್ದಾರೆ. ಒಂದು ನಾಯ್ಡುಗಳಿದ್ದಾರೆ ತೆಲುಗುನವರು, ಇನ್ನೊಂದು ನಮ್ಮ ಕನ್ನಡಿಗರ ಗೌಡರು ಇದ್ದಾರೆ. ಆದರೆ ಈ ಬಾರಿ ಮೊಟ್ಟ ಮೊದಲನೇ ಬಾರಿಗೆ ಆಂಧ್ರ ಪ್ರದೇಶದಿಂದ 5 ಜನ MLAಗಳು, ಆ ಮುಂದೆ ಆಗುವಂಥ ಮಂತ್ರಿಗಳು ಕೂಡ ಅವರು ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಈ ಜಾಗದಲ್ಲಿ. ಅಂದರೆ ನಿಜವಾಗ್ಲೂ ನಾನು ನಮಗೆ ಮತ್ತು ಅವ್ರಿಗೆ ಯಾವ ರೀತಿ ನಾನು ಋಣದಲ್ಲಿದ್ದೀನೋ ನನಗೇನೋ ಗೊತ್ತಿಲ್ಲ. ಇದು ನಿಜವಾಗ್ಲೂ ನನಗೆ ಒಂದು ದೈವಿಕವಾದ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೂ ಇಷ್ಟೊಂದು ಜನ ಇವತ್ತು ಬಂದು ನನ್ನ ಆಶೀರ್ವಾದ ಮಾಡ್ತಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಸಿರಿಸಾರ ನಮನಗಳು. ಹಾಗೆ ಇವತ್ತು ಏನು ನಮ್ಮ ನಾಯಕರುಗಳು ಬಂದಿದ್ದಾರೆ, ಇವತ್ತು ರಾಮಲಿಂಗಾರೆಡ್ಡಿಯವರು ಸಚಿವರು, ಸಾರಿಗೆ ಸಚಿವರು ಬಂದಿದ್ದಾರೆ, ಮಾಜಿ ಸಂಸತ್ ಸದಸ್ಯರು ಡಿ.ಕೆ. ಸುರೇಶ್ ಅವರು ಬಂದಿದ್ದಾರೆ, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಏನು ಮೊನ್ನೆ ಆಯ್ಕೆ ಆದರೂ ಅವರೆಲ್ಲ ಎಲ್ ಶ್ರೀನಿವಾಸ್ ಅವರಿಂದ ಹಿಡಿದು ಕೆಂಚಪ್ಪಗೌಡರು ಪ್ರತಿಯೊಬ್ಬರು ಬಂದಿದ್ದಾರೆ. ಆಮೇಲೆ ಹನುಮಂತರಾಯನವರು ಬಂದಿದ್ದಾರೆ. ಆಂಧ್ರ ಪ್ರದೇಶದಿಂದ ಗುರುಜಾಲ ಜಗನ್ನವರು, ಅಮರನಾಥ್ ರೆಡ್ಡಿನವರು, ಮುರಳಿ ಮೋಹನ್ ಅವರು, ಥಾಮಸ್ ಅವರು, ಮತ್ತು MLC ಆದಂಥ ಭಾನುಪ್ರಕಾಶ್ ಅವರ ಮಗ MLC ದೊರಬಾಬು ಅವರು, ಇಷ್ಟೆಲ್ಲ ಬಂದು ನಮಗೆ ಚಿಟ್ಟಿ ಬಾಬು ಅವರು ಎಲ್ಲ ಬಂದು ನಮ್ಮ ಪ್ರಸಾದ್ ಬಾಬು ಅವರು ಅಂದ್ರೆ ಕಬಡ್ಡಿ ಬಾಬು ಅಂದ್ರೆ ಎಲ್ಲರೂ ಅವರ ಹುಟ್ಟುಹಬ್ಬಕ್ಕೆ ಹೋದ ವರ್ಷ ಕೂಡ ಬಂದಿದ್ದ ಇದೇ ಜಾಗದಲ್ಲಿ. ನಮ್ಮ ಡಿ.ಕೆ. ಸುರೇಶ್ ಅವರು ಬಂದಿದ್ದಾರೆ, ಹೋದ ವರ್ಷ ಕೂಡ ಬಂದಿದ್ರು. ಚಿಟ್ಟಿ ಬಾಬು ಅವರು, ಮಿತ್ರರು ಎಲ್ ಶ್ರೀನಿವಾಸ ರಂಗನಾಥ್ರವರು, ಕೃಷ್ಣರಾಜರವರು, ಪವನ್ ಯುವನಾಯಕ, ಎಲ್ಲ ನಮ್ಮ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರೆಲ್ಲಪ್ಪ ಪ್ರಮೋದ್, ಹಾಗೆ ನಮ್ಮ ಬಂಧುಗಳೇ, ಮುಂದೆ ಮುಖ್ಯ ಅತಿಥಿಗಳು ಬೇರೆ ಬೇರೆ ಬಂದಿರ್ತಕ್ಕಂಥವರು ಇನ್ನು ಮಾತಾಡಬೇಕಾಗಿದೆ. ಅದರಿಂದ ಹೆಚ್ಚಿಗೆ ಮಾತಾಡಿದ್ರೆ ಬಾಬುರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆಲ್ಲ ಒಳ್ಳೆಯದಾಗಿ, ಒಳ್ಳೆ ಆರೋಗ್ಯ, ಐಶ್ವರ್ಯ, ರಾಜಕೀಯದಲ್ಲಿ ಒಳ್ಳೆ ಅವರಿಗೆಲ್ಲ ಉನ್ನತ ಸ್ಥಾನ ಸಿಗಲಿ ಅಂತೇಳಿ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಿಳೆಯರಿಗೆ ఏ దేశమేగిన ఎందు కాలిన పొగడరా నీ తల్లి భూమి భారత్ అన్నట్లుగా మా ప్రాంతం నుంచి పుట్టి నేను ప్రాతినిధ్యం వహిస్తున్నటువంటి యాదమరి మండలం నరవూరు గ్రామంలో పుట్టినటువంటి వెంకట ప్రసాద్ గారు ఈరోజు కన్నడ రాజ్యంలో ఇన్ని వేల మంది ప్రేమ అభిమానుల్ని
సొంతం చేసుకున్నారంటే ఇది ఆయన ఒక్కరికే కాదు, ఆయన కుటుంబానికే కాదు, మా నియోజకవర్గానికి కూడా ఒక గర్వకారణమైనటువంటి విషయం. ఆశతో బ్రతికేవాడు తను అనుకున్నది సాధిస్తారు, ఆశయంతో బ్రతికేవాడు జనానికి ఎప్పుడూ ఉపయోగపడుతూ ఉంటాడు. ఈ కబడ్డీ బాబన్న ఒక మహత్తరమైనటువంటి ఆశయంతో జీవిస్తున్నారు. ಉಡುಗೆಯನ್ನ ಶುಭ ಹಾರೈಸಿಕೆ ಧನ್ಯವಾದಗಳು ಸರ್. ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತರುತ್ತಿದ್ದಾರೆ. ನಮಗೆ ವಂದನೆಗಳನ್ನ